ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಸರಿ ಅಮ್ಮಾಜಿ. ಅತ್ತಿಗೆ ಹೇಗೋ ಈ ಸಂಬಂಧ ಸರಿ ಹೊಂದ್ಕೊಂಡ್ರೆ ಸಾಕು. ರಿಷಿನೂ ಒಳ್ಳೆ ಹುಡುಗ, ನಮ್ಮ ಪೂರ್ವಿನೂ ತುಂಬ ಒಳ್ಳೆ ಹುಡುಗಿ. ಅವರಿಬ್ರು ಮದುವೆ ಆದರೆ 100 ಕಾಲ ಸುಖವಾಗಿರ್ತಾರೆ. ಹೌದು ನರೇಂದ್ರ, ಬೀಗರು ಈ ಸಂಬಂಧ ಒಪ್ಕೊಂಡ್ರೆ ಸಾಕು. ಅಕ್ಕ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಎಲ್ಲರೂ ಬಂದ್ಬಿಡ್ತಾರೆ. ಈ ತಾಳಿ ವಿಷಯ ಬಗೆಹರಿದೆ. ನಾನು ಈ ಮದುವೆ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಏನಾದರೂ ಮಾಡಕ್ಕ. ನನಗಂತೂ ಏನು ಮಾಡ್ಬೇಕನ್ನೋದೇ ತೋರ್ತಿಲ್ಲ ಕಣೆ. ನನಗೆ ಯಾರೂ ಸಹಾಯನೇ ಮಾಡ್ತಿಲ್ಲ. ನಾವು ಹಿಂಗೆ ಸುಮ್ಕಿದ್ರೆ ಇವತ್ತವರು ಮದುವೆ ಫಿಕ್ಸ್ ಮಾಡೇ ಬಿಡ್ತಾರೆ. ಪ್ಲೀಸ್ ಅಕ್ಕ. ನನಗೊಬ್ಬರು ಸಹಾಯ ಮಾಡ್ಬೋದು. ಅವ್ರ ಹತ್ರ ಹೋಗಿ ಈಗಲೇ ಮಾತಾಡ್ತೀನಿ. ಅತ್ಯಮ್ಮ. ಪದ್ಮಿನಿ, ನೀನು ಯಾಕಮ್ಮ ಇಲ್ಲಿಗೆ ಬರಕ್ಕೆ ಹೋದೆ? ನೀನು ಹೋಗಿ ಪೂರ್ವಿನ ರೆಡಿ ಮಾಡು. ಅವರೆಲ್ಲರೂ ಇನ್ನೇನು ಬಂದ್ಬಿಡ್ತಾರೆ. ಅತ್ಯಮ್ಮ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ನಾನೊಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ. ಇದರಿಂದ ನೀವೇ ನನ್ನನ್ನು ಕಾಪಾಡಬೇಕು. ಯಾಕಮ್ಮ, ಏನಾಯ್ತು? ಅದು ಪೂರ್ವಿಗೆ ಈ ಮದುವೆ ಇಷ್ಟ ಇಲ್ಲ. ಅಮ್ಮ ಅಜ್ಜಿ ಒಳ್ಳೆ ಸಂಬಂಧ ಅಂತ ಸಂಭ್ರಮದಲ್ಲವ್ರೆ. ನಾವು ಹೋಗಿ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳೋದರಿಯಾ? ನನಗಾಗಲಿ ಪೂರ್ವಿಗಾಗಲಿ ಇಲ್ಲ ಅತ್ಯಮ್ಮ. ಏನು ಹೇಳ್ತಾ ಇದೆಯಾ ಪದ್ಮಿನಿ? ಪೂರ್ವಿಗೆ ಈ ಸಂಬಂಧ ಇಷ್ಟ ಇದೆ ಅಂದ್ಕೊಂಡಿದ್ನಲ್ಲ. ನೀನು ತಲೆ ಕೆಡಿಸ್ಕೋಬೇಡ. ಅವ್ರು ಇವತ್ತು ಬರ್ತಾ ಇರೋದು ಹೆಣ್ಣು ನೋಡು ಶಾಸ್ತ್ರ ಮಾಡಿ ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡೋದಕ್ಕೆ. ಅವ್ರು ಬಂದಿದ್ದಾರೆ ಅಂದ ಮಾತ್ರಕ್ಕೆ ಮದುವೆ ಫಿಕ್ಸು ಅಂತ ಏನಿಲ್ವಲ್ಲ. ಆದರೂ ಭಯ ಆಗ್ತೈತತ್ಯವ. ಹೌದು, ಪೂರ್ವಿಗೆ ಯಾಕೆ ಇಷ್ಟ ಇಲ್ವಂತೆ? ಹುಡುಗ ನೋಡಕ್ ಚೆನ್ನಾಗಿಲ್ವಂತ? ಹಂಗಲ್ಲ, ಹುಡುಗ ಏನೋ ಚೆನ್ನಾಗೇ ಇದ್ದಾನೆ. ಮತ್ತೆ ಅವಳ ಮನಸ್ಸಲ್ಲಿ ಬೇರೆ ಯಾರಾದರೂ ಇದ್ದಾರಮ್ಮ? ಅಯ್ಯೋ, ಹಾಗೆಲ್ಲ ಏನು ಇಲ್ಲ ಅತ್ಯಮ್ಮ. ಮತ್ತೆ ಮದುವೆ ಯಾಕಮ್ಮ ಬೇಡ ಅಂತಿದ್ದಾಳೆ? ಅವರು ಓದಕ್ಕೂ ಏನು ಅಡ್ಡಿ ಮಾಡಲ್ಲ ಅಂತ ಹೇಳ್ತಾ ಇದ್ದಾರಲ್ವಾ? ಓಹ್, ಪೂರ್ವಿಗಿನ್ನೂ ಚಿಕ್ಕ ವಯಸ್ಸು, ಈಗಲೇ ಮದುವೆ ಬೇಡ ಅಂತಾನಾ? ನೋಡು ಪದ್ಮಿನಿ, ಒಳ್ಳೆ ಸಂಬಂಧ ಬಂದಾಗ ಅದನ್ನು ಬಿಟ್ಬಿಟ್ರೆ ಮುಂದೆ ಇಂಥದ್ದೇ ಸಂಬಂಧ ಸಿಗತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ವಾ? ನೋಡು ಪದ್ಮಿನಿ, ನೀನೇನು ತಲೆ ಕೆಡಿಸ್ಕೋಬೇಡ. ಇವತ್ತು ಅವ್ರು ಬರಲಿ, ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಲಿ. ನಿಮ್ಮ ಅಪ್ಪ ಅಮ್ಮ ಏನು ಹೇಳ್ತಾರೆ ಅಂತ ಗೊತ್ತಾಗತ್ತೆ. ಆಗ ಪೂರ್ವಿ ಅಭಿಪ್ರಾಯನೂ ಕೇಳ್ತಾರಲ್ವಾ? ನೀನು ಹೋಗು, ಪೂರ್ವಿನ ರೆಡಿ ಮಾಡಿ ಕರ್ಕೊಂಬ. ಅಯ್ಯೋ, ನಾನು ಹೆಂಗೆ ಅರ್ಥ ಮಾಡಿಸ್ಲಿ ನಿಮಗೆ? ಪೂರ್ವಿ ನಿಮ್ಮ ಸೊಸೆ ಅತ್ತೆ, ನಂದನ್ನವ್ರ ಹೆಂಡತಿ ಅವಳು. ಇದನ್ನು ಯಾರಿಗೆ ಹೇಳೋಕ್ಕೂ ಆಗ್ತಿಲ್ವಲ್ಲ. ಅಮ್ಮಾಜಿ ಬೀಗರು ಬಂದರು. ನಮಸ್ಕಾರ. ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಓಹೋ, ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಅತ್ತೆ ಮಾವ ಚೆನ್ನಾಗಿದ್ದೀರಾ? ನಾವೆಲ್ಲ ಚೆಂದಾಗಿದ್ದೀವಪ್ಪ. ನೀನು ಚೆಂದಾಗಿದ್ದೀಯಾ? ಹೆಂಗಿದ್ದೀರಾ? ಕಾಲು ಹುಷಾರಾಯ್ತಾ? ಹ್ಞೂ ಅತ್ತೆ, ನಿಮ್ಮ ಮಗಳ ಕೃಪೆ, ಬೇಗ ಹುಷಾರಾದೆ. ನಿಂತ ಇದ್ದೀರಲ್ಲ ಬೀಗ್ರೆ, ಕೂತ್ಕೊಳ್ಳಿ. ನರೇಂದ್ರ ಅವರು ಬಂದರು, ಕರ್ಕೊಂಡು ಹೋಗು. ಹಾಂ ಅಮ್ಮಾಜಿ, ನೀವು ಮಾತಾಡ್ತಾ ಇರಿ. ನಾನು ಬಂದೆ. ಅಯ್ಯೋ ಪದ್ಮಿನಿ, ಅಪ್ಪಯ್ಯ. ನೀನು ಚೆಂದಾಗಿದ್ದೀಯ ಅಂತ ನಾನು ಕೇಳೋಕ್ಕಿಲ್ಲ ಕಣ. ಖುಷಿಯಾಗಿ ಇರ್ತಿ ಕೊಡು ನೀನು, ಖುಷಿಯಾಗಿರ್ತಿ. ಯಾಕಪ್ಪಯ್ಯ, ನಂಗೆ ಫೋನ್ ಮಾಡಿದಾಗೆಲ್ಲ ನೀವು ಮಾತಾಡೋಕ್ಕೂ ಸಿಗಲಿಲ್ಲ. ಮದುವೆ ಆದ್ಮೇಲೆ ಈಗ ಬರ್ತಿದ್ದೀರಾ? ಪುಟ್ಟ, ಕ್ಷಮಿಸ್ಬಿಟ್ಟ ಅಂತ ನಿಮ್ಮ ಅಪ್ಪಾಜಿಗೆ ಭಾಳ ಕೆಲಸ ಕಣವ, ಬಿಡುಗ ಹಾಕಿಲ್ಲ. ಕ್ಷಮಿಸ್ಬಿಡುವ, ಕ್ಷಮಿಸ್ಬಿಡು. ಪದ್ಮಿನಿ, ಅಪ್ಪ. ಪೂಜಾಕ ಅವರೇ ಬನ್ನಿ. ಕೂತ್ಕೊಳ್ಳಿ. ಬನ್ನಿ ಸರ್, ಕೂತ್ಕೊ ಬನ್ನಿ. ಪದ್ಮಿನಿ, ಅಮ್ಮಾಜಿ ಏನು ಸರ್ಪ್ರೈಸು ಅಂದ್ರಲ್ಲ, ಏನದು? ನೀನೇನಾರ ತಾಯಿ ಆಗ್ತಿದ್ಯಾ? ಹಂಗೆಲ್ಲ ಏನಿಲ್ಲ ಅವ್ವ.
ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಬಾ. ನಮಸ್ತೆ ನಮಸ್ತೆ. ನಮಸ್ತೆ ಮಾಜಿ. ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಬೇರೆ. ಲೀಲಾವ್ರೆ, ನೀವೇ ಕಲ್ಲಿ ನಿಂತ್ರಿ, ಬನ್ನಿ. ಕೂತ್ಕೊಳ್ಳಿ. ಚಂದುಲಾಲ್ಗೆ ಭುಜಂಗವರು ಬೀಗ್ರಾಗ್ತಾರ. ಹೇಗಿದೆ ನೋಡು. ಯಾಕೆ ಅಮ್ಮಾಚಿಗಾಗಿಲ್ವಾ? ಇನ್ನು ನನ್ನ ಕಣ್ಣಲ್ಲಿ ಏನೇನು ನೋಡಬೇಕು. ಎಲ್ಲಿಗೆ ಮೇಡಮ್? ಸರ್, ಎಲ್ಲಿಗೂ ಅಲ್ಲ, ನಂಗೊಂದು ಚಿಕ್ಕ ಇನ್ಫಾರ್ಮೇಷನ್ ಬೇಕಿತ್ತು. ನೀವಿವಾಗ ಗಂಡ ಹೆಂಡ್ತಿನ ಇಬ್ಬರನ್ನ ಕರ್ಕೊಂಬಂದ್ರಲ್ಲ, ಹಳ್ಳಿಯವರು. ಹೌದು ಮೇಡಮ್. ಸರ್, ಅವರು ಎಲ್ಲಿಂದ ಕರ್ಕೊಂಬಂದ್ರಿ? ನಮ್ಮ ಮಾಗಡಿ ರೋಡಿಂದ ಕರ್ಕೊಂಬಂದೆ ಮೇಡಮ್. ಮಾಗಡಿ ರೋಡಾ? ಹೌದು ಮೇಡಮ್, ಮಾಗಡಿ ರೋಡ್ ಇಂಡಸ್ಟ್ರಿಯಲ್ ಏರಿಯಾದಿಂದ ಕರ್ಕೊಂಬಂದೆ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಅಲ್ಲ, ಇವರು ಹಳ್ಳಿಯಿಂದ ಬಂದರೆ ಮೆಜೆಸ್ಟಿಕ್ಕಲ್ಲಿ ಆಟೋ ಹತ್ಕೋಬೇಕು. ಅದನ್ನು ಬಿಟ್ಟು ಮಾಗಡಿ ರೋಡ್ ಇಂಡಸ್ಟ್ರಿಯಲ್ ಏರಿಯಾಯಿಂದ ಯಾಕೆ ಆಟೋ ಹತ್ಕೊಂಡ್ರು? ಅಥವಾ ಇವರು ಹಳ್ಳಿಯಿಂದ ಬಂದು ಅಲ್ಲಿಗೆ ಹೋದ್ರಾ? ಏನೋ ನಡೀತಿದೆ ಇಲ್ಲಿ, ಏನು ಅಂತ ತಿಳ್ಕೋಬೇಕು. ಬತ್ತು, ಪೂರ್ವಿಯಲ್ಲಿ ಇಲ್ಲಿ ಯಾಕೆ ಬರಲಿಲ್ಲ? ಅವ್ವ, ಮೇಲವಳೆ. ಹೌದಾ? ಅವಳಿಗೆ ನನ್ನ ಮ್ಯಾಲೆ ಇನ್ನೂ ಕೋಪ ಹೋಗಿಲ್ವಾ? ಅಲ್ಲ, ನಾವಿಲ್ಲಿಗೆ ಬಂದಿದ್ದೀವಿ ಅಂದರೂ ನಮ್ಮನ್ನು ನೋಡೋಕ್ಕೆ ಅವಳು ಕೇಳಿದ್ ಬರಲೇ ಇಲ್ವಲ್ಲ? ಮೊದಲು ನಿಮಗೆ ಪರಿಚಯ ಮಾಡಿಸ್ಕೊಟ್ಬಿಡ್ತೀನಿ. ಇವರು ಭುಜಂಗ ಅಂತ, ನಮ್ಮ ಬೀಗರು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಇವ್ರ ಹೆಂಡತಿ, ಅವರು ಲೀಲಾ. ನಮಸ್ಕಾರ. ಮಂಡ್ಯದ ಹತ್ರ ಹಸ್ಲೂರು ಅಂತ ಒಂದು ಹಳ್ಳಿ. ನೀವು ಕೂತ್ಕೊಳ್ಳಿ, ಕೂತ್ಕೊಳ್ಳಿ. ಅಲ್ಲಿ ಇವ್ರ ತೋಟ ಕೂಡ ಇದೆ. ಹಾಗೆ ಒಂದು ಚಿಕ್ಕ ಎಲೆಕ್ಟ್ರಿಕ್ ಶಾಪ್ ಕೂಡ ಇಟ್ಕೊಂಡಿದ್ದಾರೆ. ಕಷ್ಟಪಟ್ಟು ದುಡಿತಾರೆ, ತುಂಬ ಸ್ವಾಭಿಮಾನಿಗಳು ಕೂಡ. ಇಂಥವರು ನಮ್ಮ ಬೀಗರು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಭುಜಂಗ ಅವರೇ, ಇವರು ಚಂದುಲಾಲ್ ಅಂತ, ಮೊದಲಿನಿಂದನೂ ನನಗೆ ಪರಿಚಯದವರು. ಇನ್ನು ಇವರು ಉಷಾ ಅಂತ, ಅವ್ರ ಹೆಂಡತಿ. ಇವನು ರಿಷಿ, ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ಅದು ಅಲ್ಲದೆ ತಂದೆ ಬಿಸ್ನೆಸ್ನ ತಾನೇ ನೋಡ್ಕೊಳ್ತಾ ಇರೋ ಬುದ್ಧಿವಂತ ಮಗ, ತುಂಬ ಜಾಣ ಕೂಡ. ಆಗರ್ಭ ಶ್ರೀಮಂತರು, ಅದಕ್ಕೂ ಮಿಗಿಲಾಗಿ ತುಂಬ ಒಳ್ಳೆ ಜನ. ನಾನು ಇದನ್ನೆಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮಗಳು ಪೂರ್ವಿನ ಅವ್ರ ಮನೆಗೆ ಸೊಸೆ ಮಾಡ್ಕೋಬೇಕು ಅಂತಿದ್ದಾರೆ. ಇದು ನಿಜವಾಗ್ಲೂ ಖುಷಿ ಪಡೋ ವಿಷಯನೇ. ಅಷ್ಟು ಒಳ್ಳೆ ಮನ್ತಂದವ್ರು ಇವರು. ಅದಕ್ಕೆ ನಿಮಗೆ ಸರ್ಪ್ರೈಸ್ ಇದೆ, ಬನ್ನಿ ಅಂದಿದ್ದು. ಈಗ ನೀವೇ ಮಾತಾಡಿ ನಿರ್ಧಾರ ತಗೊಳ್ಳಿ. ಅಮ್ಮಾಜಿ, ಇವರು ನಮ್ಮ ಪೂರ್ವಿನ. ಹೌದು ಬೀಗ್ರೆ, ರಿಷಿಗೆ ನಮ್ಮ ಪೂರ್ವಿ ತುಂಬ ಹಿಡಿಸ್ಬಿಟ್ಟಿದ್ದಾಳೆ. ಇದಕ್ಕೆನಾ ಅವಳು ಕೆಳಗೆ ಬರದೇ ಇದ್ದಿತ್ತು. ನೋಡು, ಎಂಥ ಒಳ್ಳೆ ಸಂಬಂಧ ಸಿಕ್ಕೈತೆ. ಕಳ್ಳಿ ನಮ್ಮ ತಾವು ಹೇಳಲಿಲ್ಲ ಈ ವಿಷಯನ. ಹೋಗಿ ಅವಳನ್ನ ಕರ್ಕೊಂಬ, ನಾನು ಹೇಳ್ತಾವ ಮಾತಾಡಬೇಕು. ಸರಿ, ಕರ್ಕೊಂಬಂದು. ನಾನು ಪೂರ್ವಿ ಹತ್ರನೂ ಮಾತಾಡಿದೆ. ರಿಷಿ ಬಗ್ಗೆ ಅವಳಿಗಂತೂ ಒಳ್ಳೆ ಅಭಿಪ್ರಾಯ ಇದೆ, ತಕರಾರಂತೂ ಏನೂ ಇಲ್ಲ. ಅಮ್ಮಾಜಿ, ಸಂಬಂಧ ಬೆಳೆಸೋಕ್ಕೆ ಬಡವರು ಶ್ರೀಮಂತು ಅನ್ನೋದು ಮುಖ್ಯ ಅಲ್ಲ, ಅದಕ್ಕೆ ಸಾಕ್ಷಿ ನೀವೇ. ನಮ್ಮಂತವ್ರ ಮನೆಗೆ ಹೆಣ್ಣು ಮಾಡಿಕೊಂಡು ಸೊಸೆ ಮಾಡ್ಕೊಂಡ್ರವ ನನ್ನ ಮಗಳನ್ನ, ಅದಕ್ಕೆ ಬೇಕಾ? ಆದರೆ ಇವ್ರಿಗೆ ನಮ್ಮ ಬಗ್ಗೆ ಎಲ್ಲ ಗೊತ್ತಾ? ಗೊತ್ತಿದ್ದು ಈ ನಿರ್ಧಾರ ಮಾಡಿದಾರ? ಇದನ್ನ ನಾನು ತಿಳ್ಕೋಬೇಕಾಗಿತ್ತು ಅಮ್ಮಾಜಿ. ಯಾಕಂದರೆ ಇವ್ರ ಲೆವೆಲ್ಗೆ ತೂಗೋ ವ್ಯಕ್ತಿ ಅಲ್ಲ ಅಮ್ಮಾಜಿ. ನಾನು ತುಂಬ ಬಡವ.
ನನ್ನ ಮಗಳಿಂದ ಚಿಕ್ಕವಳು. ಸ್ವಾಮಿ, ಇನ್ನೊಂದ್ಸರಿ ಯೋಚನೆ ಮಾಡಿ. ಇವರೇ ಹೀಗಂದ್ರು ಅಂದರೆ ಖಂಡಿತ ಚಂದುಲಾಲ್ ಹಿಂದೇಟ್ ಹಾಕ್ತಾರೆ. ಹೇಗೋ ಈ ಸಂಬಂಧ ಆಗದೆ ಇದ್ರೆ ಅಷ್ಟೇ ಸಾಕು. ನಂದನ್, ನಿನಗೆ ನನ್ನ ಬಗ್ಗೆ ಭಯನೇ ಇಲ್ಲ ಅಲ್ವಾ? ಇವತ್ತು ಭಯ ಹುಟ್ಟಿಸ್ತೇನೆ. ನಾನು ನಿನಗೆ ಡಿಮ್ಯಾಂಡ್ ಮಾಡಿದಷ್ಟು ದುಡ್ಡನ್ನು ನೀನು ಕೊಡಲೇಬೇಕು. ಇಲ್ಲ ಅಕ್ಕ, ನೀನು ಎಷ್ಟೇ ಹೇಳಿದ್ರು ಸರಿ, ನಾನು ಅವತ್ತವ ಮಾತಾಡೋಕ್ಕಿಲ್ಲ. ಅಲ್ಲ, ಉಳಿದವ್ರು ಹೋಗ್ಲಿ, ಅವ್ವನಾದರೂ ನನ್ನ ಹತ್ರ ಬಂದು ಒಂದೇ ಒಂದು ಸಲ ಈ ಮದುವೆ ನಿನಗೆ ಇಷ್ಟನಾ ಇಲ್ವಾ ಅಂತ ಕೇಳಿದ್ರ? ಇಲ್ಲ. ಅಮ್ಮಾಜಿ ಹೇಳಿದ ತಕ್ಷಣ ಒಳ್ಳೆ ಸಂಬಂಧ ಸಿಕ್ತು ಅಂತ ಕುಣ್ಕೊಂಡು ಮಾತುಕತೆಗೆ ಬಂದ್ಬಿಟ್ರು. ಹಂಗಲ್ಲ ಕಣೆ, ನನಗೆಲ್ಲ ಗೊತ್ತಕ್ಕ. ನಾನಿಲ್ಲಿ ಓದಕ್ಕಿಲ್ಲ, ಊರಲ್ಲಿ ಬಂದಿರ್ತೀನಿ ಅಂದರು, ಬೇಡ ಅಂದರು. ಒಂದೇ ಒಂದು ದಿನದ ಮಟ್ಟಕ್ಕಾದರೂ ನನ್ನ ಹಳ್ಳಿಗೆ ಬಂದು ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ತೀನಿ ಅಂದರು, ಬೇಡ ಅಂದರು. ಈಗ ನನಗೆ ಮದುವೆ ಮಾಡಿ ಇಲ್ಲಿಂದನೇ ಸಾಗಾಕ್ಬೇಕು ಅಂತ ನೋಡ್ತಾ ಇದ್ದೀರಾ? ನಾನು ಅಷ್ಟು ಭಾರ ಆಗ್ಬಿಟ್ನ ಅಕ್ಕ. ಅಳ್ಬೇಡ ಪೂರ್ವಿ, ನೀನು ತಿಳ್ಕೊಂಡಿರಂಗೆ ಏನೂ ಇಲ್ಲ. ನೋಡಿಲಿ ಪಾಪ ಅಪ್ಪಯ್ಯ ಅವ್ವಂಗೂ ಇಲ್ಲಿ ಮದುವೆ ಮಾತುಕತೆ ಅಂತ ಗೊತ್ತಿರಲಿಲ್ಲ. ಅಮ್ಮಾಜಿ ಏನೋ ಸರ್ಪ್ರೈಸ್ ಅಂತ ಹೇಳಿದ್ರಂತೆ. ಹೂ ಕಣೆ, ಇಲ್ಲಿಗೆ ಬಂದಮೇಲೆ ಅಪ್ಪಯ್ಯ ಅವ್ವಂಗೂ ಗೊತ್ತಾಗಿದ್ದು ರಿಷಿಯವರಪ್ಪ ನಿನ್ನ ಕೇಳ್ತಾರೆ ಅಂತ. ಹೌದಾ? ಹಾಗಿದ್ರೆ ನಾನು ಇವಾಗಲೇ ಅವನ್ ಹೇಳ್ಬಿಡ್ತೀನಿ, ನನಗೆ ಮದುವೆ ಬೇಡ, ನನಗಿಷ್ಟ ಇಲ್ಲ ಅಂತ. ಪೂರ್ವಿ ನಿನ್ಕೋ, ಅವ್ವ ಅಲ್ಲಿ ಎಲ್ಲರೂ ಮುಂದೆನೂ ಕೂತವ್ರೆ, ಅದು ಹೆಂಗೆ ಹೋಗಿ ಕೇಳ್ತೀಯ? ಸ್ವಲ್ಪ ಸುಮ್ಮನೆ ಇದೆ. ಮತ್ತೇನಕ್ಕ ಮಾಡೋದು?